ನಮಸ್ಕಾರ ವೀಕ್ಷಕರೇ, ನಾನು ವೀರಣ್ಣ ಮಂಟಾಳ್ಕರ್. ಬಸವ ಕಲ್ಯಾಣ ನಗರದ ಸವಿತಾ ಸಮಾಜದವರಿಗೆ ನೀಡಲಾಗಿದ್ದ ಸ್ಮಶಾನ ಭೂಮಿ ಜಾಗವನ್ನು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಆ ಜಾಗವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸವಿತಾ ಸಮಾಜದ ಜನತೆಗೆ ಅನ್ಯಾಯ ಮಾಡಿದ್ದಾರೆ. ಆ ಸ್ಮಶಾನ ಭೂಮಿ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಕಾಂಪ್ಲೆಕ್ಸ್ಗಳನ್ನು ಕಟ್ಟುತ್ತಿದ್ದಾರೆ ಎಂದು ಸಮಾಜದ ಪ್ರಮುಖರು ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಅವರಿಗೆ ಭೇಟಿ ನೀಡಿ ಆರೋಪಿಸಿದ್ದಾರೆ. ತಮಗಾದ ಅನ್ಯಾಯದ ಬಗ್ಗೆ ಸವಿತಾ ಸಮಾಜದ ಪ್ರಮುಖರು ಅಳಲು ತೋಡಿಕೊಂಡರು. ಅದೇ ರೀತಿ ನಗರದ ತ್ರಿಪುರಾಂತ್ SBI ಬ್ಯಾಂಕ್ ಎದುರಿನ ಅಂಗಡಿಗಳು ಅಧಿಕೃತವಾಗಿ ಅನುಮತಿ ಪಡೆದು ಕಟ್ಟಡ ನಿರ್ಮಾಣ ಮಾಡಿದ್ದರೂ ಕೂಡ ನಗರಸಭೆ ಇಲಾಖೆಯವರು JCB ಮೂಲಕ ಕಟ್ಟಡಗಳು ತೆರವುಗೊಳಿಸಿ ವಿನಾಕಾರಣ ಸಾರ್ವಜನಿಕರ ಆಸ್ತಿಯನ್ನು ಹಾಳು ಮಾಡುತ್ತಿದ್ದಾರೆ ಎಂದು ದೂರಿದರು. ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಅವರು ಆ ತ್ರಿಪುರಾಂತ್ ಜಾಗಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಏನೇನು ಪ್ರಾಬ್ಲಮ್ ಆಗ್ಯದಲ್ಲ, ಈಗ ಎಲ್ಲ ದುಕಾನ್ಗಳು ನೋಡ್ರಿ. ಈಗಾಗಲೇ ಮೊದಲು ಬಸವ ಕಲ್ಯಾಣದಾಗ ಯದ್ಲಾಪುರ ಗುಡಿ ಹೋಗ್ಲತ್ತಾಗ 20 ಗುಂಟ ಸವಿತಾ ಸಮಾಜ್ ಶಂಶಾನ್ ಭೂಮಿ ಅಂತ ನಾವು 2008ದಾಗ ಏನಾಗ ಒಂದಾಗ ನಾವು ಇದಾಗ ಹಿಂದೆ ಮಾಡ್ಕೋತ ಇವಾಗ ಅಲರ್ಟ್ ಆಗಿತ್ತು. ಅದಕ್ಕೆ ಬಂದ ಫಸ್ಟ್ ಟೈಮ್ MLA ಆದಾಗ ಅದಕ್ಕೆ ಒಂದು ಫೆನ್ಸಿಂಗ್ ಹಾಕ್ಲಕ್ಕೆ ಕೊಟ್ಟಿದ್ದ ಜಾಗ ಇತ್ತು. ಅದೇ ಅಟ್ಲೀಸ್ಟ್ ಈಗಲಿ ಒಂದು ಬೋರ್ಡ್ ಇರ್ಲಿಂದ ಅಲ್ಲಿ ಬೋರ್ಡ್ಗಳೆಲ್ಲ ತೆಗೆದು ಅಲ್ಲಿ ಕಾಂಪ್ಲೆಕ್ಸ್ ಮಾಡ್ಯಾಗ ಅಲ್ಲಿ ಕಾಂಪ್ಲೆಕ್ಸ್ಗಳು ಮಾಡ್ಯಾಗ ಅದು ಒಂದು ಭಾಗ ಯಾವ ಕಾಂಪ್ಲೆಕ್ಸ್ ಕಟ್ಲತ್ತಿರೋ ಅದೆಲ್ಲ ಡೆಮಾಲಿಷ್ ಮಾಡಿದಾಗ ಮತ್ತು ಹೋಗಿ ಅದಾಗ ಬಾದ್ ಮತ್ತಿದು ಅಲ್ಲಿ ಶಂಶಾನ್ ಕಬ್ಜಾ ಮಾಡಬೇಕು, ಗೌರ್ನಮೆಂಟ್ ಜಮೀನು ಕಬ್ಜಾ ಮಾಡಬೇಕು. ಶಂಶಾನ್ ಬಾಜು ಗೌರ್ಮೆಂಟ್ ಜಮೀನು ಅದ, ಅದನ್ನು ಕಬ್ಜಾ ಮಾಡಿ ದುಕಾನ್ಗಳು ಕಟ್ಲತ್ತಾಗ ಅವಾಗ ಅನ್ಯಾಯ ಆಗ್ಯಾವ. ಇಲ್ಲಿ ಸಮಾಜದಾಗ ಸಾಕಷ್ಟು ಮಂದಿ ನನ್ನ ಸಂಗಡ ಟಚ್ದಾಗ ಇದ್ದು. ಅವಾಗ ಬಸವ ಕಲ್ಯಾಣದಾಗ ತಹಸೀಲ್ ಆಫೀಸ್ ಅದಾಗ ಸತ್ಯಾಗ್ರಹ ಕುಂತು ನಾ ಇದ್ದಿಲ್ಲ ಹೋಗಾಗ. ಅವಾಗ ನೀವೇ ಹೇಳಿದ್ರಲ್ಲ ಸತ್ಯಾಗ್ರಹ, ಇವಾಗ ಸತ್ಯಾಗ್ರಹ ಕುಂತು ಎಲ್ಲರಿಗೂ ಭೇಟಿ ಆಗಬೇಕು. ಭೇಟಿ ಆದವು ಅದ್ರ ಬಾದ್ ಎಲ್ಲ ಎಲ್ಲೆಲ್ಲಿ ಹೋಗಾಟ ಮಾಡಬೇಕು. ಅಲ್ಲಲ್ಲಿ ಅವಾಗ ಹಕ್ಕೀಗ ಅವಾಗ ಮಿನಿಸ್ಟರ್ ಬಲ್ಲಿ, AC ಬಲ್ಲಿ, DC ಅವ್ರ ಬಲ್ಲಿ, ಸರ್ಕಾರ ಮಟ್ಟದಾಗ ಮಾನ್ಯ ಮುಖ್ಯಮಂತ್ರಿಗೆ ಪತ್ರ ಎಷ್ಟು ಬಗಿಬೇಕು ಬಗ್ದಾಗ ನಮಗೆ ಒಂದೇ ಬೇಕು. ಅದು ಏನು ಜಮೀನದ 20 ಗುಂಟ ಸರ್ಕಾರ ಕಡೆಯಿಂದ ಫೆನ್ಸಿಂಗ್ ಭೀ ಆಗ್ಬೇಕು ಅದಕ್ಕೆ, ಮತ್ತು ನಮ್ಮ ಜಾಗ ನಮಗೆ ಸಿಗಬೇಕು. ಅಲ್ಲಿ ಯಾರೇ ಕುಂತಿದ್ದವ್ರು ಇದ್ದರೂ ಕೂಡ ಇವಾಗ ಕಣ್ಣು ಮುಚ್ಕೊಂಡು ಅಧಿಕಾರಿಗಳು ಯಾರು ಕೂಡಬಾರ್ದು. ಅವ್ರ ತಹಸೀಲ್ದಾಗಿರಲಿ, AC ಇರಲಿ, DC ಅವ್ರಿರಲಿ, ರೆವೆನ್ಯೂ ಮಿನಿಸ್ಟರ್ ಇರಲಿ, ನಮಗೆ ಇದನ್ನು ನ್ಯಾಯ ಕೊಡ್ಬೇಕಂದು ನಾವು ಹೋಗಿದ್ವಿ. ಆಗಲಿ ರೆವೆನ್ಯೂ ಮಿನಿಸ್ಟರ್ ಬಲ್ಲ ಅವತ್ತು ಅಶೋಕ್ ನಮ್ಮದು ಬಂದಿರು ಮಂತ್ರಿಯವರು ಅವತ್ತು ಕೂಡ ನಾವು ಹೇಳಿದೆವು. ಅದು ಹೇಳಿದ ಬಂದು ಒಂದು ಪತ್ರಗೂ ಬಗ್ದಾಗ ಆಲ್ರೆಡಿ. ಅದಕ್ಕೆ ನಾ ಏನಲ್ಲತ್ತೀನಿ, ಅವಾಗ ನಮಗೆ ಈಗ ಫೋನ್ ಮಾತಾಡಿದಾಗ ತಹಸೀಲ್ದಾಗ ಹೇಳಿದಾಗ ಒಂದು 8 ದಿನ ನಮಗೆ ಟೈಮ್ ಕೊಡ್ರಿ. ನಾವು ಇವತ್ತು ಬೀದಾಗ ನಡೆದಿದ್ದೆವು. 8 ದಿನ ನೀವು ತಾಳಗಿ 8 ದಿನ ಬರ್ತಾ ನಿಮ್ಮ ಜೊತೆಯಲ್ಲಿ ಅದಕ್ಕೆ ಎಲ್ಲ ಅನ್ಯಾಯ ಆಗ್ಯದ ಏನಾಗ್ಯದ ನಾವು ನೋಡಕ್ಕೆ ರೆಡಿ ಇದ್ದೆವು. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಇದು ಎಲೆಕ್ಷನ್ ಅದ ಅಂತ. ಎಲೆಕ್ಷನ್ ಒಂದು ಕಡೆ ನಾವು ಇದೇ ಹೋಗ್ದವು ಇಲ್ಲೇ ಇರಬೇಕಾಯ್ತದ. ನಾವು ಚುನಾವಣೆ ನಿಂತಾಗ ಭೀ ನಿಮ್ಮ ಸಂಗಟ ಇರಬೇಕಾಯ್ತದ, ಇಲ್ದಾಗ ಭೀ ಇರಬೇಕಾಯ್ತದ. ನೀವು ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ. ಇದು 20 ಗುಂಟ ಜಾಗ ಪ್ಲಸ್ ಮತ್ತು ಹೊಸ 20 ಗುಂಟ ಜಾಗ. ಇದು ಹಳಿದಾಯ್ತು. ಹೊಸದು 20 ಗುಂಟ ಜಾಗ ಮತ್ತು ಅಲಾಟ್ಮೆಂಟ್ ಮಾಡಿಸೋಂಥ ಕೆಲಸ ನಮ್ಮ ಹೊಸದು ಭೀ ಮತ್ತು ಸೆಪ್ರೇಟ್ ಇದಕ್ಕೆ ಕಂಪೌಂಡ್ ಕಟ್ಸೋಸಲಕ್ಕೆ ಸರ್ಕಾರದಾಗ ಏನು ದುಡ್ಡು ಬೇಕು ಅದನ್ನು ಮಾಡಿಸ್ತೀನಿ. ನಿಮ್ಮ ಸಮಾಜಕ್ಕೆ ಸಮುದಾಯ ಭವನ ಅದನ್ನು ಇಲ್ಲೋ ಅವಾಗ ನೀವು ಕಟ್ಟಿರಿ, ನಾವು ಅವಾಗ ಬಂದೆವು. ಅದಕ್ಕೆ ಮತ್ತು ಮುಂದೆ ಏನು ಬೇಕು ಡೆವಲಪ್ಮೆಂಟಿಗೆ ಅದಕ್ಕೆ ಭೀ 5-10 ಲಕ್ಷ ರೂಪಾಯಿ ಏನು ಬೇಕಾಯ್ತವ ನಾವು ಮಾಡ್ತೇವೆ. ನಾವು ಒಂದೇ ಅಂಬೋದು ಬಸವ ಕಲ್ಯಾಣದಾಗ ನೀವು ನೋಡಿರ್ಬೇಕು. ಕೋವಿಡ್ದಾಗ ಮ್ಯಾಗಿನ ಮಂದಿ ಕೋವಿಡ್ ಹತ್ತದ, ಕಲ್ಯಾಣದಾಗ ಜಾಗ ಕಬ್ಜಾ ಮಾಡೋದು ಹತ್ತದ. ಕಲ್ಯಾಣ ತುಂಬ ಥೋಡೆ ಅಧಿಕಾರಿಗಳಿಗೆ ವಸೂಲಿ ಮಾಡೋದು ಹತ್ತಿತ್ತು, ಥೋಡೆ ಅಧಿಕಾರಿಗಳಿಗೆ ಕೋವಿಡ್ದಾಗ ಜಾಗ ಕಬ್ಜಾ ಮಾಡೋದು ಹತ್ತದ. ಅಂಥದ್ದಂದೆ ನಮ್ಮಲ್ಲಿ ಬಸವಣ್ಣನ ನಾಡಿನ ಆಗಬೇಡ್ದು ಅಂಬೋದು ನಿಮ್ಮದು ವಿಚಾರ ಅದೇ ಅದ, ನಂದು ವಿಚಾರ ಅದೇ ಅದ. ಅದಕ್ಕೆ ಈಗ ನೀವು
ಈಗ ಆಲ್ರೆಡಿ ಕೊಟ್ಟಿದ್ದದ ಇವತ್ತು ಯಾಕೆ ನಾವು ಎಲ್ಲರಿಗೆ ಯಾಕೆ ಮಾಡಿದೆವು ಅಂದಾಗ ಅಲ್ಲಿ ಹೋಗಿ ಕೇಳಾಗಿ ನಮ್ಮ ಪ್ರೆಸ್ ಮೀಟ್ ಬಿ ಇತ್ತು ನೀವು ಅದ್ರೊಳಗೆ ಅವರು ಇವತ್ತೇನು ಎಲೆಕ್ಷನ್ ಅದ ಅಂತ ಹೋಗ್ಯಾಗ 2 ದಿನ ಟೈಮ್ ತೊಗೊಂಡಾಗ ನಾನು ನಿಮ್ಮ ಎದುರಿಗೆ ಮಾತಾಡಿದ್ದೆ ಅವಾಗ ಎ ಸಿ ಹೋಗು ಅವಾಗೂ 2 ದಿನದ ಆಗಿಲ್ಲ ನಾನು ನಿಮ್ಮ ಸಂಗಡ ಬಂದು ತಹಸೀಲ್ ಆಫೀಸದಾಗ ನಾವು ಸ್ವತಃ ನಿಮ್ಮ ಸಂಗಟ ಹಾಕಿ ನಾವು ಹೋರಾಟ ಮಾಡ್ತೀವಿ. ಓಕೆ ಸರ್. जैसा नाली छोड़ दी फिनिशिंग यहाँ से क्या 40/60 का प्लॉट है। ये रोड जो था 30 मीटर्स का रोड था, रोड छोड़ दी 500 का। फिर आप तो अंदर ले लिए, अब तो अंदर ले लिए उन्होंने आधा तो थोड़े सो है। फिर आप किसका कैसा परमिशन है? ऑलरेडी परमिशन तो है, ऑलरेडी फिर यहाँ तक बोले आके पर्सनली क्या करें, आके करें शाम में 6-6:30 अगर आप इसके टाइम पे आके क्या करें, ये सब तो मुझे भी से बात करें तो बहुत रफ बात करेंगे। अब देखो ये लाइन से देखो पूरे बिल्डिंग के सबसे बच्चे लाइन को देखो, अब आपको यहाँ पे दिख रहा है देखिए लाइन पे वो हिसाब से ही कर दे सबके सब तुम भी है। हाँ अब वो बात करें तो सुधरने नहीं तो अंदर ही हाँ मुझे देखेंगे तो थोड़ा अंदर है और बहाना तो कोई है तो सर। अब वो कैसा बोल रहे साहब, अगर तुम एक ही लगे मैं जैसे भी आके लगा के पूरा तोड़ देता हूँ, कैसे बातें करना हम फिर कर देंगे। अब किसको ज़्यादा क्या रहे हैं इसके आपका रिक्वेस्ट कर रहे थे और हम कुछ बोले तो पूछ रहे हैं कितना फीट रोड है, मतलब नाली ड्रेनेज कैसा है। आप उनको पूछो वर्क ऑर्डर है नहीं है उसका। अब ये कंपनसेशन कौन देगा सब हमारे दुकाना तोड़े तो हमारी जगह का दुकान तोड़े तो ऑलरेडी 15 फीट गया सर, उससे पहले तो 100 फीट